ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಬಿ ಶ್ರೀರಾಮುಲು ಸಾಹೇಬರು ಹೇಳಿದರು, ಸ್ಕಿಲ್ ಯೂನಿವರ್ಸಿಟಿ ಏನಾದರೂ ಪ್ರಪೋಸಲ್ ಮಾಡ್ತೀವಿ ಅಂದ್ರೆ ನಾವು ಕಲಬುರಗಿ ಕೊಡ್ತೀವಿ ಅಂತೇಳಿ. ಈಗ ಅದೇ ಸ್ಕಿಲ್ ಯೂನಿವರ್ಸಿಟಿ ಕಲಬುರಗಿ ಕೊಡಿ ಅಂತೇಳಿ ನಮ್ಮೊಂದು ಡಿಮಾಂಡ್ ಅದ. ಲಾಸ್ಟ್ ಸಚಿವ ಸಂಪುಟ ಸಭೆದಾಗ ಸಂಡೂರು ಕೊಡ್ತೀವಿ ಅಂತಂದ್ರೆ ಅದಕ್ಕೆ ನಮ್ಮ ವಿರೋಧ ಅದ. ಯಾಕಪ್ಪ ಅಂತಂದ್ರೆ ಸಂಡೂರ್ಗೆ ಏನೂ ಪ್ರಪೋಸಲೇ ಇಲ್ಲ. ಆಲ್ರೆಡಿ ಇಬ್ಬರು ಮಿನಿಸ್ಟ್ರುಗಳು ಕಲಬುರಗಿ ಕೊಡ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟದಕ್ಕೆ ನೀವು ಏನು ಪ್ರಪೋಸಲ್ ಇಲ್ಲದೆ ನಿಮ್ಮದು ರಾಜಕೀಯ ಒಳ ಒಪ್ಪಂದದಿಂದ ನೀವು ಸಂಡೂರು ಕೊಯ್ತೀರಿ ಅನ್ನೋದು ತಪ್ಪಾಗ್ತದೆ. ಡಿವಿಷನ್ ಹೆಡ್ ಕ್ವಾರ್ಟರ್ಸ್ದಾಗ ಕಲಬುರಗಿ, ಅದಕ್ಕೆ ನೀವು ಕೌಶಲ್ಯಾಭಿವೃದ್ಧಿ ಏನು ಯೂನಿವರ್ಸಿಟಿ ಕೇಳ್ಕೊತೀವಿ, ಅದು ಕಲಬುರಗಿ ಮಾಡಿ ಅಂತೇಳಿ ನಮ್ಮದೊಂದು ವಿನಂತಿ ಇದೆ. ಅದಾದ ನಂತರ ಕೃಷಿ ಕ್ಷೇತ್ರದಾಗ ಈಗ ನಮ್ಮಲ್ಲಿ 6 ಅಣೆಕಟ್ಟುಗಳು ಕಲಬುರಗಿ ಡಿಸ್ಟಿಕ್ದಾಗ 6 ಅಣೆಕಟ್ಟುಗಳು ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲ ಅಂದರೆ ನದಿ ನೀರಿನ ಮೂಲ ಹೆಚ್ಚಿಗೆ, ಆದರೆ ಅದರದ್ದು ಸದ್ಬಳಕೆ ಸರಿಯಾಗಿ ಆಗ್ತಿಲ್ಲ. ನಮ್ಮಲ್ಲಿ 6 ಡ್ಯಾಮ್ ಅದಾವೆ. ಆ ಡ್ಯಾಮಿಂದ ಹೆಂಗದ ಅಂತಂದ್ರೆ ನಮ್ಮ ದಾಖಲಾತಿಗಳ ಪ್ರಕಾರ ನಾವು ವಿಚಾರ ಮಾಡಿದ್ರೆ ಒಂದೊಂದು 60, 70, 100 ಕಿಲೋಮೀಟ್ರ್ ತನಕ ಎಡದಂಡೆ ಬಲದಂಡೆ ಕಾಲುವೆ ಅದ ಅಂತೇಳಿ ದಾಖಲಾತಿಗಳು ಹೋಗ್ತವೆ. ಆದರೆ ಒಂದು 2-3 ಕಿಲೋಮೀಟ್ರ್ ಹೋದ ತಕ್ಷಣ ಅದು ಮುಂದದು ಕಾಲುವೆಗಳು ಕಾಣಲೇ, ಅದು ಎಲ್ಲಿ ಕಣ್ಮರೆ ಆಗ್ತವೆ ಅಟ್ರ ಮಟ್ಟಿಗೆ ಅದು ನೀರಾವರಿ ನಮ್ಮಲ್ಲಿ ನಿಷ್ಕಾಳಜಿ ಇದೆ. ಅದಕ್ಕೆ ನಾವೇನು ಹೇಳ್ತೀವಿ, ಈ ಏನು ಕಾಲುವೆಗಳೇನು ಇದು ಆಗ್ಯಾವ ಅವು ಕಾಲುವೆಗಳು ಆಧುನೀಕರಣಗೊಳಿಸಿ ಅವಕ್ಕೆ ದುರಸ್ತಿ ಮಾಡಿ ಒಟ್ಟಾರೆ ಅವು ಡ್ಯಾಮಿಂದ ನೀರು ಅಣೆಕಟ್ಟುಗಳ ನೀರವ ಅದು ರೈತರು ಹೊಲಗಳಿಗೆ ಸರಿಯಾಗಿ ಹೊಲಗಳಿಗೆ. ಈಗ 13ನೇ ಚಿತ್ರಸಂತೆ ದಿನಾಂಕ 22/2/26 ಕನ್ನಡ ಭವನದಲ್ಲಿ ನಡೀತಾ ಇದೆ. 2014ರಿಂದ ಇಲ್ಲಿಯವರೆಗೆ ಸುಮಾರು 12 ಚಿತ್ರಸಂತೆಗಳನ್ನು ನಾವು ಆಯೋಜಿಸಿ ಜನಸಾಮಾನ್ಯರಿಗೆ ಕಲೆಯನ್ನು ತಲುಪಿಸುವುದು ಮತ್ತು ಕಲೆಯ ಬಗ್ಗೆ ಅವರಿಗೆ ಒಂದು ಜ್ಞಾನ ಕೊಡುವಂಥ ಒಂದು ಪ್ರಯತ್ನ ಈ ಚಿತ್ರಸಂತೆ ಮುಖಾಂತರ ಮಾಡಲಾಗಿದೆ. ಜೊತೆಗೇ ಕಲಾವಿದರಿಗೆ ಈ ಚಿತ್ರಸಂತೆ ಮುಖಾಂತರ ಜನರ ಪರಿಚಯ ಆಗುತ್ತೆ, ಆಮೇಲೆ ಅವರ ಕಲಾಕೃತಿಗಳ ಪರಿಚಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದು 2ನೇ ಒಂದು ಹಂತ. 3ನೇ ಹಂತದಲ್ಲಿ ಕಲಾ ಮಾರುಕಟ್ಟೆ ಆಗಬೇಕು. ಕಲಾಕೃತಿಗಳಿಗೊಂದು ಮಾರುಕಟ್ಟೆ ಒದಗಿಸಬೇಕಾದರೆ ಬಹುಶಃ ಚಿತ್ರಸಂತೆಗಿಂತಲೂ ಅತ್ಯಂತ ಮಹತ್ವದಂಥ ಒಂದು ಏನು ಕಾರ್ಯಕ್ರಮ ಇದೆ ಅದು ಕಲಾ ಮಾರುಕಟ್ಟೆ. ಈಗಾಗಲೇ ನಾವು ಪ್ರತಿಯೊಂದು 12 ಚಿತ್ರಸಂತೆಗಳಲ್ಲಿ ನಾವು ಜನಸಾಮಾನ್ಯರು ಬಂದು ಕಲಾಕೃತಿಗಳನ್ನು ನೋಡಿದ್ದಾರೆ, ಪ್ರಶಂಸಿಸಿದ್ದಾರೆ. ಜೊತೆಗೇ ನಮ್ಮ ಕಲಾ ಮಾರುಕಟ್ಟೆ ಕೂಡ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಸುಮಾರು 1 ಲಕ್ಷ, 2 ಲಕ್ಷ, 3 ಲಕ್ಷ ಹೀಗೆ ಕಲಾಕೃತಿಗಳು ಮಾರಾಟ ಆಗಿದ್ದು ಇದು ಒಂದು ಒಳ್ಳೆಯ ಶುಭ ಸಂದೇಶ ಅಂತ ಅನ್ನಿಸ್ತದೆ. ಬೆಂಗಳೂರಿನ ನಂತರ ಏನಾದರೂ ಕಲಬುರಗಿಯಲ್ಲಿ ಎಲ್ಲರಿಗೂ ನಮಸ್ಕಾರ. ಏನು ನಿನ್ನೆ ಸಫಾರಿ ವಿರುದ್ಧ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡಿತ್ತು. ಅದನ್ನು ವಿಷಯ ತಿಳ್ಕೊಂಡು ಅಲ್ಲಿನ ಅರಣ್ಯ ಅಧಿಕಾರಿಗಳು, ಭ್ರಷ್ಟ ಅರಣ್ಯ ಅಧಿಕಾರಿಗಳು ರೆಸಾರ್ಟ್ ಮಾಲೀಕರ ಎಂಜಿನ್ ಕಾಸಿಗೆ ಕೈಗೊಂಡು ಏನು ಸರ್ಕಾರದ ಸಂಬಳ ತಗೋತೀವಿ ಅನ್ನೋದು ಅರಿವಿದೆ, ಅವ್ರ ಮಾತುಗಳನ್ನ ಕೇಳಿ ಅವ್ರನ್ನ ಒಳಗಡೆ ಇಟ್ಕೊಂಡು ಸಫಾರಿ ಕೇಂದ್ರದ ಒಳಗಡೆ ಇಟ್ಕೊಂಡು ನಮ್ಮ ಮೇಲೆ ಎತ್ಕಟ್ಟಿ ರೈತ ಸಂಘವ್ರನ್ನ ಹೊಡಿಬೇಕು ಅಂತ ಏನೆಲ್ಲ ಪ್ಲ್ಯಾನ್ ಹಾಕೊಂಡಿದ್ದೋ ಇದ್ರು. ಇದು ಖಂಡನೀಯ. ಅಲ್ಲಿ ನಮ್ಮ ಪೊಲೀಸ್ ಇಲಾಖೆ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದರಿಂದ ಅನಾಹುತ ತಪ್ಪಿತು. ಒಂದು ವೇಳೆ ಅನಾಹುತ ಆಗಿದ್ದರೆ ಅದ್ರ ಪರಿಣಾಮನೇ ಬೇರೆ ಆಗ್ತಿತ್ತು. ರೆಸಾರ್ಟ್ ಎಲ್ಲ ಯಾವುದೂ ನಿಲ್ತಿಲ್ಲ. ಅದರ ಒಂದು ಚೂರು ನೀವು ರೈತ ಸಂಘದಲ್ಲಿ ಟಚ್ ಮಾಡಿದರೆ ಅದ್ರ ಕಥೆನೇ ಬೇರೆ ಆಗ್ತಿತ್ತು. ಹಾಗಾಗಿ ಇಲ್ಲಿನ ಭ್ರಷ್ಟ ಅರಣ್ಯಾಧಿಕಾರಿಗಳನ್ನು ಸರ್ಕಾರ ತನಿಖೆಗೆ ಒಳಪಡಿಸಬೇಕು. ಅವರ ಆಸ್ತಿಗಳನ್ನು ತನಿಖೆಗೆ ಒಳಪಡಿಸಬೇಕು. ನೀವು ತನಿಖೆಗೆ ಒಳಪಡಿಸ್ತಿದ್ರೆ ನಾವೇ ತನಿಖೆ ಮಾಡಬೇಕಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರು ಏನೇನು ಭ್ರಷ್ಟಾಚಾರ ಮಾಡಿದ್ದಾರೆ, ಏನೇನು ಅವ್ಯವಹಾರ ಮಾಡಿದ್ದಾರೆ, ಅವರ ಮಾತಿನ ವೈಖರಿಗಳು ಯಾವ ರೀತಿ ಇತ್ತು, ನಿನ್ನೆ ಪ್ರತಿಭಟನೆ ಮಾಡಬೇಕಾದ್ರೆ ಅವ್ರ ಮಾತಿನ ವೈಖರಿಗಳೇ ಬೇರೆ ಇತ್ತು. ಹಾಗಾಗಿ ಅಲ್ಲಿಯ ಮುಖ್ಯಸ್ಥ DF ಪ್ರಭಾಕರನ್ ಸ್ಥಳಕ್ಕೆ ಬಂದಿಲ್ಲ. ಹಿಂದೆಗಡೆಯಿಂದ ಎಲ್ಲ ಥರದ ಪ್ಲ್ಯಾನ್ ಮಾಡಿದ್ದಾರೆ ಅವರು. ಮುಂದ್ಗಡೆ ಇರೋ ಅಧಿಕಾರಿಗಳನ್ನ ಬಿಟ್ಕೊಂಡು. ಹಾಗಾಗಿ ಏನು ಅಧಿಕಾರಿಗಳು ಭ್ರಷ್ಟತೆ ಮಾಡಿದರೆ ನಮಗೆಲ್ಲವೂ ಗೊತ್ತಿದೆ. ಮುಂದಿನ ದಿನದಲ್ಲಿ ಕಾನೂನು ಚೌಕಟ್ಟಲ್ಲಿ ಅದನ್ನು ನಾವು ತಕ್ಕ ಪಾಠ ಕಲಿಸ್ತೀವಿ. ನಾಳೆ ಎಲ್ಲ ರೈತರು ಆಯಾ ಗ್ರಾಮ ಪಂಚಾಯತಿ ಮುಂದೆ ಅವರು ಮೆಮೊರಾಂಡಮ್ ಕೊಡ್ತಾ ಇದ್ದಾರೆ. ಸ್ಥಳೀಕರು ಯಾರು, ಹೊರಗಡೆ ಅವರು ಯಾರ್ಯಾರನ್ನ ಕುಡಿಸ್ಬಿಟ್ಟು ಅವ್ರಿಗೆ 1,000 ರೂಪಾಯಿ ಕೊಟ್ಬಿಟ್ಟು ಇಂದಿನ ದಿನನೇ ನೀವು ಏನು ಪ್ಲ್ಯಾನ್ ಮಾಡಿದ್ದೀರಾ ಎಲ್ಲವೂ ನಮಗೆ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ, ಅಲ್ಲಿನ MLAಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ.
ನಮಗೂ ಗೊತ್ತಿದೆ. ಟ್ರ್ಯಾಕ್ಟರ್ಗೆ ಜೋಡಣೆ ಮಾಡೋಂಥ ಟ್ರಾಲಿ ಯಾವುದಲ್ಲ ನಿಮ್ಮ ಗಾಡಿ ನಂಬರ್ ಏನಿದೆ ಟ್ರಾಲಿ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.